ಎಲ್ರಿಗೂ ನಮಸ್ಕಾರ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ. ಗೃಹಲಕ್ಷ್ಮಿ ಕಂತು ಎಲ್ರಿಗೂ ಹಣ ಜಮೆ ಆಗಿದೆ. ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಏನು ಗೃಹಲಕ್ಷ್ಮಿ ಹಣ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ಈಗ ನಮ್ಗೆ ಹಣ ಬಂದಿಲ್ಲ ಅಂತಂದ ತಕ್ಷಣ ಈಗ ನಾವು ಏನು ಮಾಡುವಂಥದ್ದು? ಸರ್ ನಮ್ಗೆ ಹಣ ಬಂದಿಲ್ಲ, ನೀವು ಹೇಳ್ತೀರ ಹಣ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ನಮಗಿಲ್ಲಿ ಹಣನೇ ಜಮೆ ಆಗ್ತಾ ಇಲ್ಲ ಅಂದರೆ ಈಗ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ, ನೀವು ಹಣ ಬರುವಂಥದ್ದು ಹಂಗೆ ಅಂತ ಹೇಳ್ತೀರ, ನಮ್ಗೆ ಹಣ ಬರ್ತಾನೆ ಇಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತೀರ. ಹಾಗಾದರೆ ಏನು ಮಾಡಬೇಕು ಅಂದರೆ ಏನು ಮಾಡಬೇಕು ಆ್ಯಂಡ್ ಏನು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈಗ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಣ ಬರುತ್ತೋ ಬರೋದಿಲ್ಲೋ ಗೊತ್ತಿಲ್ಲ ತುಂಬ ಜನರಿಗೆ. ಈಗ ಎಲ್ಲರೂ ಕೂಡ ಕೇಳ್ತೀರ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡುವಂಥದ್ದು ನಾವು? ಇಲ್ಲಿ ಸರ್ಕಾರ ಅಂತೂ ರಿಪ್ಲೈ ಮಾಡ್ತಾ ಇಲ್ಲ, ಅಥವಾ ನಮಗೆ ಹಣ ಜಮೆ ಆಗ್ತಾನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸರ್ಕಾರ 100% ರಿಪ್ಲೈ ಮಾಡ್ತಾ ಇದೆ, ಎಲ್ರಿಗೂ ರಿಪ್ಲೈ ಮಾಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ಇನ್ನೊಂದು ವಿಚಾರ, ಸರ್ಕಾರ ಇಲ್ಲಿ ಎಲ್ರಿಗೂ ಈಗ ನೂತನ CM ಆದಮೇಲೆ ಅಂದರೆ ಹೊಸ CM ಆದಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಒಳ್ಳೇದು ಮಾಡುವಂಥ ಎಲ್ಲ ಸಾಧ್ಯತೆ ಇದೆ, ಅದು ಗೃಹಲಕ್ಷ್ಮಿ ಅವರಿಗೆ. ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಐ ಥಿಂಕ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ರಿಗೂ ಹಣ ಜಮೆ ಆಗ್ತದೆ. ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ, ಕರೆಕ್ಟ್. ಹಾಗಾಗಿ ಯಾರು ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಥವಾ ಅಯ್ಯೋ ನಮ್ಗೆ ಹಣ ಬರೋದಿಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ ಅಲ್ಲ, ಅರ್ಥ ಆಯ್ತಾ? ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ, ಅಯ್ಯೋ ನಮ್ಗೆ ಹಣ ಬರೋದೇ ಇಲ್ಲ ಅಥವಾ ನಮ್ಗೆ ಹಣ ಬಂದಿಲ್ಲ. ಬೇಡ, ಆರಾಮ್ಸೆ ಹಣ ಬರುತ್ತೆ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಬರಲ್ಲ, ಹಣ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ, ಅದೆಲ್ಲ ಬೇಡ. ನಾನು ಹೇಳುವಂಥದ್ದಿಷ್ಟೇ, ಹಣ ಜಮೆ ಆಗಬೇಕಂತಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ಇಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ, ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಯಾಕೆ ಸರ್ ಸುಮ್ಮನೆ? ಒಂದು ವಿಚಾರವನ್ನು ಹೇಳ್ತೀನಿ, ನೀವು ಕಷ್ಟಪಡದೆ ಹಣ ಬರಬೇಕು ಅಥವಾ ಏನೋ ಆಗಿಬಿಡ್ಬೇಕಂತಂದ್ರೆ ಆಗಲ್ಲ. ಒಂದು ವಿಚಾರ ಇದು 100% ಇದು ನಿಜ, ನೀವು ಒಪ್ಕೊಳ್ಳೇಬೇಕು. ಯಾಕಂತಂದರೆ ಕಷ್ಟ ಪಡಬೇಕಾಗ್ತದೆ. ಅಯ್ಯೋ ನಮಗೆ ಕಷ್ಟನೇ ಪಡೋಕ್ಕಾಗಲ್ಲ, ನಮ್ಗೆ ಏನು ಬೇಡ ಸರ್ ಅಂತಂದ್ರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಕಷ್ಟಪಡಬೇಕು, ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಶ್ರಮ ಹಾಕಬೇಕಾಗ್ತದೆ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಶ್ರಮ ಹಾಕಿಲ್ಲ ಅಥವಾ ಅದ್ರ ಮೇಲೆ 100% ಕೊಟ್ಟಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗ್ತದೆ? ನಾನು ಅದೇ ಹೇಳುವಂಥದ್ದು, ನೀವು ಎಲ್ಲರೂ ಕೂಡ 100% ಹಾಕಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆಗೇ ಎಲ್ಲರೂ ಕೂಡ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕ್ಷಣದಲ್ಲಿ ಈ ಟೈಮಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 100% ಹೇಳ್ತೀನಿ, ಶೋರ್ಲಿ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರ. ಯಾಕೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತೀರ. ಹೌದು, ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಯಾಕೆ ಹಣ ಬರ್ತಾ ಇಲ್ಲ ಅಲ್ವಾ? ಈಗ ತುಂಬ ಜನರಿಗೆ ಕ್ವಶನ್ ಇರುವಂಥದ್ದು ಇದೆ, ಹಣ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನಾನು ಹೇಳುವಂಥದ್ದು ಒಂದು ವಿಚಾರ, ನಾನು ಫಸ್ಟ್ ಆಫ್ ಆಲ್ ಎಲ್ಲ ಹೇಳಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ, ಇನ್ನು ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದು ವಿಚಾರವನ್ನು ನಾನು ಮತ್ತೊಮ್ಮೆ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಜನ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ. ಎಲ್ರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಜಾಸ್ತಿ. ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣನೇ ಜಮೆ ಆಗ್ತಾಯಿಲ್ಲ ಸರ್, ಅಯ್ಯೋ ನಮ್ಗೆ ಹಣ ಬರೋದೇ ಇಲ್ಲ ಸರ್, ಅದೆಲ್ಲ ಬೇಡ. ನಾನು ಹೇಳುವಂಥದ್ದು ಥಿಂಕ್ ಮಾಡಿ. ನಿಮಗೆ ಅದೆಲ್ಲ ಬೇಡ ಅಂತಂದರೆ ನೀವು ಜಸ್ಟ್ ಥಿಂಕ್ ಮಾಡಿ. ಯಾಕಂತಂದರೆ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಸ್ಟ್ ಏನಪ್ಪ ಅಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಯ್ಯೋ ನಮ್ಗೆ ಹಂಗೆ ಆಗಲ್ಲ, ಅಯ್ಯೋ ನಮ್ಗೆ ಹಂಗೆ ಬರಲ್ಲ, ಬೇಡ. ನಾನು ಹೇಳ್ತೀನಲ್ಲ, ಜಸ್ಟ್ ಥಿಂಕ್ ಮಾಡಿ, ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅರ್ಥ ಆಯ್ತಾ? ಆ್ಯಂಡ್ ಇದಾದಮೇಲೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಇದೆಲ್ಲ ಆಯಿತು ಸರಿ. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ನಮಗೆ ಹಣ ಹಾಕಲಿಕ್ಕೆ ನಾವು ರೆಡಿ ಇದ್ದೇವೆ, 100% ಹಾಕ್ತೀವಿ ಅನ್ನುವಂಥದ್ದು. ಇದು ಕ್ಲಿಯರ್ ಆಗಿದೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂತ ಅಗತ್ತಿಲ್ಲ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಅರ್ಥ ಆಯ್ತಾ? ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ರಿಗೊಬ್ರಿಗೆ ಬರ್ತಾ ಇರುವಂಥದ್ದಲ್ಲ, ಒಂದಿಷ್ಟು ಜಿಲ್ಲೆಗಳನ್ನು ಸೇರಿಸಿ ಇಷ್ಟೇ ಜಿಲ್ಲೆಗಳಿಗೆ ಹಣ ಬರಬೇಕು, ಇದೇ ಜಿಲ್ಲೆಗಳಿಗೆ ಹಣ ಬರಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬರಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಆರಾಮ್ಸೆ ಒಂದೊಳ್ಳೆ ಹಣ ಜಮೆ ಆಗುತ್ತೆ, ಎಲ್ಲರೂ ಕೂಡ ಕಾಯಿರಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಅಥವಾ ನಮ್ಗೆ ಹಣನೇ ಜಮೆ ಆಗಲ್ವೇನೋ, ಇದೆಲ್ಲ ಬೇಡ. ನಾನು ಹೇಳ್ತೀನಲ್ಲ, ಜಸ್ಟ್ ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ, ಏನು ಪ್ರಾಬ್ಲಮ್ ಇದೆ ಇಲ್ಲಿ
ಅದನ್ನು ನಾವು ಯೋಚನೆ ಮಾಡಿದ್ರೆ ಆರಾಮ್ಸೆ ಒಂದು ಒಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಮ ಒಪಿನಿಯನ್ ನನಗೆ ಗೊತ್ತಿಲ್ಲ, ಆದರೆ ನೀವು ಅದನ್ನು ಯೋಚನೆ ಮಾಡಿ. ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ನಮಗೆ ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾವು ಏನು ಪ್ರಾಬ್ಲಮನ್ನು ಮಾಡಿದ್ದೀವ ಇದನ್ನು ಯೋಚನೆ ಮಾಡಿದರೆ ಆರಾಮ್ಸೆ ಒಂದು ಒಳ್ಳೆ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು ಆರಾಮ್ಸೆ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಅಯ್ಯೋ ನಮ್ಗೆ ಆಗಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗಲ್ಲ, ಹಣ ಜಮೆ ಆಗ್ತಾನೆ ಇಲ್ಲ ಅಂತ ಹೇಳ್ತೀರಾ. ಎಲ್ರಿಗೂ ಹೇಳುವಂಥದ್ದು ನಿಮ್ಮ ಒಂದು ಏನಂತಂದರೆ ನಿಮ್ಮ ಒಂದು ಪೊಟೆನ್ಷಿಯಲ್ ನಿಮ್ಗೆ ಗೊತ್ತಿದ್ರೆ ಸೈ. ಅಂತಂದರೆ ಈಗ ನಿಮ್ಮ ಒಂದು ಕೆಪಾಸಿಟಿ ನಿಮ್ಗೆ ಗೊತ್ತಿದ್ರೆ ಸೈ. ಅಯ್ಯೋ ನಂಗೆ ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅಂತ ಹೇಳ್ತಾರೆ ತುಂಬ ಜನ. ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಹಣ ಬರುತ್ತೆ, ನೋಡೋಣ, ಸ್ವಲ್ಪ ಟೈಮ್ ತಗೊಳ್ಳೋಣ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಅದನ್ನ ಯೋಚನೆ ಮಾಡಬೇಕು. ನಮ್ಗೆ ಹಣ ಬರಲ್ಲ ಗುರು, ನಮ್ಗೆ ಹಣ ಜಮೆ ಆಗಲ್ಲ ಗುರು ಅಂತಂದ್ರೆ ಆಗಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ. ಅಯ್ಯೋ ನಮ್ಗೆ ಹಣ ಬರಲ್ಲ ಅನ್ನುವಂಥದ್ದು ಬೇಡ, ಬರುತ್ತೆ, ನಾವು ಪಡ್ಕೊಳ್ತೀವಿ. 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಯಾರು ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ಯಾರೆಲ್ಲ ಹಣವನ್ನು ಪಡ್ಕೊಂಡಿದ್ದೀರ ನಾನು ಎಲ್ರಿಗೂ ಹೇಳುವಂಥದ್ದು, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೇಳುವಂಥದ್ದು, ಕಂಗ್ರ್ಯಾಚುಲೇಷನ್. ನಿಮ್ಮೆಲ್ಲರೂ ಕೂಡ ಹಣ ಪಡ್ಕೊಂಡೇ ಇದ್ದವರಿಗೂ ಹಣ ಬರಲಿ ಸರ್ಕಾರದಿಂದ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.